ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅರ್ಶು ಮನ್ವಿ ಚಾನಲ್ಗೆ ಸ್ವಾಗತ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಳ್ಳಿಂದ ಚಿಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲವೂ ಕೂಡ ಈಸಿಯಾಗಿ ಮಾಡ್ಬೋದು. ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ಹೊಸದಾಗಿ ಮಾಡೋರು ಕೂಡ ಸುಲಭವಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಹೆಲ್ತಿ ರೆಸಿಪಿ ಮತ್ತು ಹಬ್ಬದ ಸ್ಪೆಷಲಾಗಿ ಕೂಡ ನೀವು ಮಾಡ್ಕೋಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. 2 ಬೌಲ್ ಆಗುವಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಅಷ್ಟೇ ಪ್ರಮಾಣದಲ್ಲಿ 2 ಬೌಲ್ ಆಗುವಷ್ಟು ಬೆಲ್ಲ ಕೂಡ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲ್ ಆಗುವಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ನೀವು ವೈಟ್ದಾದ್ರೂ ಬೇಕಾದರೆ ಯೂಸ್ ಮಾಡ್ಕೋಬೋದು, ಅಥವಾ ಎಳ್ಳು ಜೊತೆಗೆ ಬೇರೆ ಥರ ಕಡಲೆಬೀಜ, ಗೋಡಂಬಿ, ಬಾದಾಮಿ ಕೂಡ ಹಾಕೋಬೋದು. ಎಳ್ಳನ್ನು ಒಂದು 2 ನಿಮಿಷ ಜಸ್ಟ್ ಬಿಸಿ ಮಾಡ್ಕೊಳ್ತೀನಿ. ಚಟಪಟ ಅಂತ ಉರಿಯೋಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಜಸ್ಟ್ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಕೂಡ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಈ ಥರ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕ್ಕೊತೀನಿ. ಈಗ ಅದೇ ಫ್ರೈ ಪ್ಯಾನ್ಗೆ ನಾನು 2 ಕಪ್ ಆಗೋವಷ್ಟು ಎಳ್ಳಿಗೆ 2 ಕಪ್ ಆಗೋವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಇರೋ ಬೆಲ್ಲ ಯೂಸ್ ಮಾಡಿ. ಅದರಲ್ಲೇನಾದರೂ ಅಕಸ್ಮಾತ್ ಕಸ ಅನ್ನೋದಿರೋದಾದರೆ ಬೆಲ್ಲನ ಸೋಸ್ಕೊಂಬಿಡಿ, ಅಂದರೆ ಬೆಲ್ಲನ ಕರಗಿಸ್ಬಿಟ್ಟು ಸೋಸ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋದು ಚೆನ್ನಾಗಿದೆ, ಯಾವುದೇ ರೀತಿಯಾಗಿ ಕಸ ಏನೂ ಇಲ್ಲ. ಹಾಗೆ ಬೆಲ್ಲ ಕರಗೋಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋವಷ್ಟು ನೀರು ಹಾಕ್ಕೊತೀನಿ. ಬೆಲ್ಲ ಯಾವ ರೀತಿ ಕರಗಬೇಕು ಅಂದರೆ ಬೇಗನೆ ಆಗಬೇಕು ಅಂತ ಹೈ ಫ್ಲೇಮ್ನಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಕಹಿ ಬಂದ್ಬಿಡುತ್ತೆ ಪಾಕ. ಆಮೇಲೆ ಪಾಕ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಕರಗಿಸ್ಕೊಳ್ಳಿ. ಈಸಿಯಾಗಿ ಕರಗುತ್ತೆ. ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ. ಅದೇ ಟೈಮ್ಗೆ ಒಂದು ಪ್ಲೇಟ್ಗೆ ತುಪ್ಪ ಸರಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಪಾಕ ಕೂಡ ರೆಡಿ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಸೈಡಲ್ಲೆಲ್ಲ ಗಟ್ಟಿ ಆಗ್ತಾ ಬರುತ್ತೆ, ಸ್ವೀಟ್ ಅಂಶ ಕಹಿಗೆ ಚೇಂಜ್ ಆಗುತ್ತೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತೀನಿ, ಮತ್ತು ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನಾನು ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು, ಆದರೆ ನೀವು ಎಳ್ಳು ಹಾಕ್ಕೋಬೇಕಾದ್ರೇ ಹಾಕ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಈ ಥರ ಫುಲ್ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲದ ಪಾಕ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಒಂದು 10 ಸೆಕೆಂಡ್ಸ್ ಬಿಟ್ಟು ಮೆತ್ತಗೆ ಸಿಗಬಾರ್ದು. ತಣ್ಣಗಾಗಿದ ತಕ್ಷಣ ಗಟ್ಟಿ ಆಗಬೇಕು, ಅಂದರೆ ಗೋಲಿ ಥರ ಶಬ್ದ ಬರಬೇಕು. ಸೊ ಆ ರೀತಿ ತೋರಿಸ್ತಿದ್ದೀನಿ ನೋಡಿ. ನೀರಲ್ಲಿ ಹಾಕಿದರೆ ಗೊತ್ತಾಗೋದಿಲ್ಲ, ಬೌಲಲ್ಲಿ ಹಾಕಿದರೆ ಅದು ಶಬ್ದ ಬರಬೇಕು. ಈಗ ಪಾಕ ರೆಡಿ ಆಗಿದೆ ಅಂತ. ಈಗ ಇದಕ್ಕೆ ಒಂದು ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೋಡಾ. 1/4 ಟೀ ಸ್ಪೂನ್ ಆಗೋವಷ್ಟು ಸೋಡಾನ ಹಾಕ್ಕೊತೀನಿ. ಸೋಡಾ ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಏನಕ್ಕೆ ಹಾಕೋದು ಅಂದರೆ ಕ್ರಿಸ್ಪಿಯಾಗಿ 1 ವಾರ ಆಗಲಿ 10 ದಿನ ಆಗಲಿ ಹಾಗೆ ಫ್ರೆಶ್ ಆಗಿ ಕ್ರಿಸ್ಪಿಯಾಗಿ ಇರುತ್ತೆ, ಅದಕ್ಕೋಸ್ಕರ ಸೋಡಾ ಯೂಸ್ ಮಾಡೋದು. ನೀವು ಸೋಡಾ ಇಷ್ಟಪಡೋಲ್ಲ ಅನ್ನೋದಾದರೆ ಪರವಾಗಿಲ್ಲ, ಆದರೆ ನಿಮಗೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಖಂಡಿತ ಯೂಸ್ ಮಾಡಲೇಬೇಕು. ಸೋಡಾ ಹಾಕಿದ ಮೇಲೆ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಅಂಥ ಎಳ್ಳು ಹಾಕ್ಕೊತಿದ್ದೀನಿ. ಎಳ್ಳು ಹಾಕೋವಾಗ್ಲೂ ಕೂಡ ಸ್ಟವ್ನ ಸಿಮ್ನಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಚೆನ್ನಾಗಿ ಕಲರ್ ಬಿಡುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ನೀವು ವಾರಕ್ಕೆ 1 ಸಾರಿ ಈ ಥರ ಎಳ್ಳಿಂದ ಏನಾದರೂ ಒಂದು ಐಟಮ್ ಮಾಡಿಕೊಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ಹಬ್ಬನ ಟೈಮ್ನಲ್ಲಿ 3ರಿಂದ 4 ದಿನಕ್ಕೆ ಮುಂಚೆನೇ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಇವಾಗ ನೋಡಿ, ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಇಟ್ಟಿದ್ದೆ, ಅದಕ್ಕೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದನ್ನು ಹಾಗೆ ಸ್ವಲ್ಪ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ. ಅಂದರೆ ನೀವು ಲಾಡು ಬೇಕಾದರೆ ಮಾಡ್ಕೋಬೋದು, ಇದರಲ್ಲಿ ಲಾಡು ಥರ ಬೇಕಾದರೆ ಉಂಡೆ ಕಟ್ಕೋಬೋದು. ಈ ಥರ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಚಪಾತಿ ಲಟ್ಟಿಗೆಯಲ್ಲಿ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಆವಾಗ ನಮಗೆ ಒಂದು ಸೈಜ್ ಲೆವೆಲ್ಲಾಗಿ ಬರುತ್ತೆ. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಚಾಕುನಿಂದ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯೂಬ್ಸ್ ಆಗಿ ಸ್ಕ್ವೇರ್ಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಹಾಗೆ ಬಿಡಿ, ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ. ಹಾಗೆ ಒಂದು 1/2 ಅವರ್ ಇಟ್ಟರೆ ಸಾಕು. ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿಬಿಟ್ರೇನು ಬೇಗನೆ ಡ್ರೈ ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಆದಮೇಲೆ ರೆಡಿಯಾಗಿದೆ. ನಾನು ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ.
ಯಾವುದೇ ರೀತಿಯಾಗೂ ಪ್ರಾಬ್ಲಮ್ ಆಗಲ್ಲ. ನೋಡಿ ತುಂಬಾ ಸೂಪರಾಗಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಹಬ್ಬಕ್ಕೆ ಅಂತಲೇ ಅಲ್ಲ, ನೀವು ಮನೇಲಿ ಫ್ರೀಯಾಗಿ ಇರೋರು ಕೂಡ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ. ನಿಮ್ಗೆ ಯಾವ ರೀತಿ ಬಂತು ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹರ್ಷು ಮನ್ವಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.